ಹೊಳೆ ದಂಡೆ ಕುಂತು ಭಾನುದಾಸ್ ಮಾರಾಗ ಅವ್ರ ಕಡೆ ಅವ್ರಿಗೆ ಝಡತಿ ತೊಗೊಂಡ ನಂತರ ಅವ್ರ ಚೀಲ ಒಳಗೆ ಸಿಗ್ತವೆ ಜೋಳಿಗೆ ಒಳಗೆ ಇವರು ಚೋರಿ ಇಲ್ಲೇ ಬಂದು ನಮ್ಮ ರಾಜ್ಯ ಒಳಗೆ ಚೋರಿ ಮಾಡ್ರಂತ ಅವ್ರ ಮ್ಯಾಗ ಕಳ್ತನ ಮಾಡ್ರಂತ ಅವ್ರ ಮ್ಯಾಗ ಬಂತು ಘಟನೆ ಬಂದ ನಂತರ ಇದು ಮುದ್ದವನ್ ಪರಮಾತ್ಮಗೆ ಮಾಡೋದಿತ್ತಿದ್ದು ಸಂಗತ ಕಲೆ ಅಂತರಿಗೆ ಯಾಕಂದ್ರೆ ಪರಮಾತ್ಮಗೆ ಮತ್ತೆ ಅಲ್ಲಿ ಬರುವುದಿತ್ತು ಪಂಡ್ರಪುರಕ್ಕೆ ಇಲ್ಲಿಗೆಲ್ಲ ಸಾಮ್ರಾಜ್ಯ ಇತ್ತು ಖರೆ ಭಕ್ತರು ಇದ್ದಿದ್ದಿಲ್ಲ ಅಲ್ಲೇ ಭಕ್ತರಿತ್ತು ಸಾಮ್ರಾಜ್ಯ ಒಳಗೆ ಐಶ್ವರ್ಯ ಉಲ್ಟಾ ಇದೆ ಪರಮಾತ್ಮ ಇದರಲ್ಲಿ ಹಿಂದೆ ಹೋಗಂಗಿಲ್ಲ ಅದರ ಸಂಬಂಧ ಅವರು ಜೋಳಿಗೆ ಒಳಗೆ ಏನ್ ಸಿಕ್ತಲ್ಲ ಆಮ್ಯಾಗ ಅಪಮಾನ ಅವ್ನ ಸಾಮ್ರಾಜ್ಯ ಒಳಗೆ ಪರಮಾತ್ಮ ತೋರಿಸ್ಬಿಟ್ಟ ನೋಡ ಕೃಷ್ಣದೇವ ನಿನ್ ಸಾಮ್ರಾಜ್ಯ ಒಳಗೆ ನನ್ನ ಭಕ್ತ ಬಂದ ನನ್ನ ಭಕ್ತದಿಂದ ಅವಮಾನ ಮಾಡ್ಯಾನ ಅದಕ್ಕೆ ನಾ ಇಲ್ಲಿ ಇರಂಗಿಲ್ಲ ನಾವು ಹೊಟ್ಟಿನಂತ ಅವ್ರ ಜೊತೆಗೆ ಹೋಗ್ಬಿಟ್ಟು ಹೋಗೋದ್ನಾಗ ಬರೀ ಹಂಗೆ ಕಳಿಸಿಲ್ಲ ಒಂದು ವಚನ ಕೊಡು ಪರಮಾತ್ಮ ತಪ್ಪಾತು ನನ್ನ ಕಡೆಯಿಂದ ಆಮ್ಯಾಗ ಒಂದು ನಮಗೇನಾದರೂ ಸೇವಾ ಕೊಡೋದು ಶಾಶ್ವತವಾಗಿರಬೇಕು ಅವಾಗ ಆ ಸಾಮ್ರಾಜ್ಯಗಳಲ್ಲಿ ಇದ್ದಾರ ಪ್ರಜಾ ಒಳಗೆ ಬ್ರಾಹ್ಮಣ ಬಡವೆ ಪರಮಾತ್ಮ ಚಲ ಸ್ವರೂಪ ಒಳಗಿತ್ತು ಚಲ ಅಂದರೆ ನಾವು ಹೆಂಗೆ ನಡ್ಕೊಂಡು ಹೋಗ್ತೀವಿ ಇಲ್ಲಿ ನಾ ಮನೆ ಅಲ್ಲಿಂದ ಹಂಗಿತ್ತು ಪರಮಾತ್ಮ ಆ ಟೈಮದಲ್ಲಿ ಹಂಗಿಲ್ಲ ಇಲ್ಲಿಂದ ಮುಂದೆ ನಿನಗೆ ತಳಗಿಡಂಗಿಲ್ಲ ಎಲ್ಲೇ ತಳಗಿಡ್ತೀವಿ ಮತ್ತು ಅಲ್ಲೇನು ಗುಡಿ ತಯಾರಾಕೈತೆ ಅಂತ ವಚನ ತೊಗೊಂಡಿದ್ರು ಅವ್ರ ಕಡೆಯಿಂದ ಅದ್ರ ಸಂಬಂಧ ಒಂದು ಕೆಲಸ ಮಾಡು ನನಗೆ ಬ್ರಾಹ್ಮಣ ಕೈಲಿಂದ ಹಂಪಿ ವಿಜಯನಗರದಿಂದ ಪಂಡ್ರಪುರ ತನಕ ನಾ ಎಲ್ಲಿ ತಳಗ ಕಾಲು ಇಡಂಗಿಲ್ಲ ಹಂಗೆ ನನಗೆ ಇದ್ರ ಮ್ಯಾಗ ತೊಗೊಂಡು ಹೋಗ್ಬೇಕಂತ ಪರಮಾತ್ಮ ವಚನ ತೊಗೊಂಡಿದ್ದ ಅವ್ರ ಕಡೆಯಿಂದ ಅವಾಗ ಈ ಬ್ರಾಹ್ಮಣ ಆ ಸಮಾಜ ಪಂಡ್ರಪುರ ಬಡವೆ ಏನು ಸಮಾಜ ಐತಲ್ಲ ಆ ಭಾಗದವ್ರೆಲ್ಲಾರ ಅವ್ರ ಕುಲ ಒಳಗೆ ಎಷ್ಟು ಜನ ಅದಾರ ಎಲ್ಲಾರಿಗೆ ಒಂದೊಂದು ಪಾಳಿ ಇಲ್ಲಿಂದ 5-4-5 ಹೆಜ್ಜೆ ಒಂದು 20 ಹೆಜ್ಜೆ ಹಾಕೊಂಡು ಹೋಗುದು ಪರಮಾತ್ಮ ತಗೊಂಡು ಹೋಗುದು ಹಿಂಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಪಾಳಿ ಹಾಕೊಂಡು ಅಲ್ಲಿ ತರ ಹೋಗ್ಯಾರ ಅದಕ್ಕೆ ಎಷ್ಟು ಹೆಚ್ಚು ಜನಸಂಖ್ಯೆ ಈಗಿನ ಕಾಲ ಒಳಗೆ ಮಹಾರಾಷ್ಟ್ರ ಪಂಡ್ರಪುರದ ಭಕ್ತರ ಕರ್ನಾಟಕ ರಾಜ್ಯ ಒಳಗೈತಿ ಮಹಾರಾಷ್ಟ್ರ ಜನರಕ್ಕಿಂತ ಹೆಚ್ಚು ಭಕ್ತರು ಪಾಂಡುರಂಗದು ಕರ್ನಾಟಕ ಒಳಗೆ ಅದರ ಸಂಬಂಧ ಹೆಚ್ಚು ಜನಸಂಖ್ಯೆ ಈ ಕಡೆ ಕಾರ್ತಿಕ್ ವಾರಿ ಪೂರ್ತಿ 80% ಜನ ಕರ್ನಾಟಕ ರಾಜ್ಯದಲ್ಲಿ 80%. ಅದಕ್ಕೆ ಮತ್ತು ಮುಂದಿನ ಆಗುದು ಅವತಾರ ಇದು ಕಲಿಯುಗ ಮುಂದಿನ ಆಗುದ ಅವತಾರ ಕರ್ನಾಟಕ ಪ್ರಾಂತ ಒಳಗೈತಿ ಭಕ್ತಿ ಕರ್ನಾಟಕ ರಾಜ್ಯ ಒಳಗೆ ಸ್ಥಿರ ಭಾಗವತ ಒಳಗೆ ಅದರ ವರ್ಣನೆ ಬಂದಿದೆ ಈಗ ನೆಕ್ಸ್ಟ್ ಅವತಾರನ ಕರ್ನಾಟಕ ಪ್ರಾಂತ ಒಳಗೈತಿ ಇದು ದಕ್ಷಿಣ ಪ್ರಾಂತ ಇಲ್ಲ UP ಒಳಗೆ ದೇವಭೂಮಿ ಅದು ಎಲ್ಲಾ ಪರಮಾತ್ಮದ ಅವತಾರ ಕಾರ್ಯ ಅಲ್ಲೇ ಐತಿ ಮಹಾರಾಷ್ಟ್ರ ಒಳಗೆ ಸಂತ ಭೂಮಿ ಉತ್ತರ ಪ್ರದೇಶ ದೇವಭೂಮಿ ಸಂತ ಭೂಮಿ ಬೇರೆ ದೇವಭೂಮಿ ಬೇರೆ ದೇವ ಅಂದ್ರೆ ಪರಮಾತ್ಮ ಹೆಚ್ಚು ಪರಮಾತ್ಮದ ಅವತಾರ ಆ ಕಡೆ ಆಗಿದೆ ಐತಿ ಉತ್ತರ ಪ್ರಾಂತ ಒಳಗೆ ಇದು ದಕ್ಷಿಣ ಭಾಗ ಉತ್ತರ ಇಲ್ಲೇ ಐತಿ ಭಾರತ ನಕಾಶ ಒಳಗೆ ಇದು ನಡು ಮಹಾರಾಷ್ಟ್ರ ಐತಿ ಕರ್ನಾಟಕ ಇಲ್ಲೇ ಐತಿ ಮ್ಯಾಗಿನ ಸೈಡ್ ಉತ್ತರ ಪ್ರದೇಶ ಐತಿ ಕುರುಕ್ಷೇತ್ರ ಅಯೋಧ್ಯ ದ್ವಾರಕಾ ನೋಡ್ರಲ್ಲ ಎಲ್ಲ ಆ ಕಡೆನೇ ಐತಿ ಎಲ್ಲ ಹೆಚ್ಚು ಅವತಾರ ಉತ್ತರ ಪ್ರಾಂತ ಒಳಗಾದ್ರು ಉಳಿದಿದ್ದು ನೆಕ್ಸ್ಟ್ ಈಗ ಭಕ್ತಿ ಸ್ವರೂಪ ತಗೊಂಡು ಪರಮಾತ್ಮ ಹೆಂಗೈತಿ ಪರಮಾತ್ಮ ಜಾತಿ ನೋಡಂಗಿಲ್ಲ ಪರಮಾತ್ಮ ಏನು ನೋಡಂಗಿಲ್ಲ ನಿಮ್ ಅಂತಃಕರಣ ಒಳಗೆ ಏನು ಭಾವ ಐತಲ್ಲ ಭಾವ ಭಕ್ತಿ ಅದು ಮೇನ್ ಐತಿ ಭಗವದ್ಗೀತಾ ಒಳಗೂ ಕೂಡ ಹೇಳ್ಯಾರ ನೋಡ್ರಿ ಇಲ್ಲಾಂದ್ರೆ ಒಂದು ಪ್ರಮಾಣ ಮಾಡಿ ಹೇಳ್ಯಾರ ಮಹಾರಾಜರು ಮಾಜೆ ಜೋ ಮಜ ಹೋಯ ಅನನ್ಯ ಶರಣ ಜಾಸಿ ನಿವಾರಿಲಮಿ ಜನ್ಮ ಮರಣ ಯಾರ ಶುದ್ಧ ಅಂತಃಕರಣದಿಂದ ಜಾತ ವೀತ ಗೋತ ಪೂಳ ಶೀಳ ಮಾತ ತ್ವರಿತ ಭಾವನಾಯುಕ್ತ ಯಾರ ಶುದ್ಧ ಭಾವಲಿಂದ ಪರಮಾತ್ಮಗೆ ಶರಣ ಹೋಗ್ತಾನ ಯಾರ ಶುದ್ಧ ಭಾವಲಿಂದ ಪರಮಾತ್ಮದ ಭಕ್ತಿ ಮಾಡ್ತಾರಲ್ಲ ನಿಶ್ಚಿತ ಪರಮಾತ್ಮ ಅವರಿಗೆ ಹತ್ತಿರ ತಗೊಂಡು ಅವ್ರದ್ದು ಉದ್ಧಾರ ಮಾಡ್ತಾರೆ ಕಾಯಮಿ ಉದ್ಧಾರ ಪಾಯನ ಕೈ ಕೃಪಾ ಕರೀಲ ನಾರಾಯಣ ಸಾಂಗ ತುಮಿ ಸಂತ ಜನ ಇದೆಲ್ಲ ಅಭಂಗ ಪ್ರಮಾಣ ಸಾಧು ಸಂತರ ಹೇಳಾರಲ್ಲ ಆ ವಿಚಾರ ಪ್ರಕಾರ ಭಕ್ತಿ ಶ್ರೇಷ್ಠ ಐತಿ ಜ್ಞಾನಕ್ಕಿಂತ ಭಕ್ತಿ ಶ್ರೇಷ್ಠ ಐತಿ ಎಷ್ಟು ನೀವು ಜ್ಞಾನ ಸಂಪಾದನೆ ಮಾಡ್ರಿ ಸಂಚಯ ಮಾಡ್ರಿ ವಿದ್ವಾನ್ ಪಂಡಿತ್ ಆಗ್ರಿ ಆದ್ರೆ ಕೃಪಾ ಮತ್ತು ಭಕ್ತಿ ಭಾವ ಅದರ ಒಳಗಿಲ್ಲ ಅಂದ್ರೆ ಅದು ಪ್ರಾಪ್ತ ಆಗಿದೆ ಜ್ಞಾನ ಕೂಡ ಏನು ಉಪಯೋಗದಿಲ್ಲ ನಿಮ್ಮ ಕಡೆ ಜ್ಞಾನ ಕಡಿಮೆ ಇರಲಿ ನಿಮ್ಮ ಭಕ್ತಿ ಶ್ರೇಷ್ಠ ಇರಲಿ ತನ್ನಿಂದ ತಾನೇ ಪರಮಾತ್ಮ ಆ ಭಕ್ತರಿಗೆ ಎಲ್ಲಿಂದ ಎಲ್ಲಿ ಹೋಗಿ ತಂದಿಡ್ತಾನೆ ಗೊತ್ತಾಗಲಿಲ್ಲ ನಿಮ್ಮ ಕಡೆ ಜ್ಞಾನ ಕಡಿಮೆ ಇರಲಿ ಅದರ ಭಕ್ತಿ ಶ್ರೇಷ್ಠ ಐತಿ ನವವಿಧ 9 ಭಕ್ತಿ ಪ್ರಕಾರ ಶಾಸ್ತ್ರ ಒಳಗೆ ಬಂದಿದೆ ಶ್ರವಣಂ ಕೀರ್ತನ ಮಾಡೋದು ಭಕ್ತಿ ಐತಿ ಕುಂತ ನಂತರ ಶ್ರವಣ ಮಾಡೋದು ಏನಾದರೂ ಹೇಳ್ತಾರಲ್ಲ ಮಹಾತ್ಮರು
ಎಲ್ಲ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೆ ಸನಾತನ ಕಾರ್ಯಕ್ರಮ ಕೇಳೋದು ಅದು ಭಕ್ತಿ ಶ್ರವಣ ಭಕ್ತಿ ಸ್ವರೂಪ ಐತಿ ಪಾದ ಸೇವಾ ಮಾಡೋದು ಹಾಂ ಹೋಗುದ ಆಯ್ತು काय ಕೊಟ್ಟಾರ ಪಾದ ಸೇವಾ ಮಾಡೋದು ಅದು ಕೂಡ ಭಕ್ತಿನೇ ಐತಿ